ಕೇವಲ ರೆಸಾರ್ಟ್ ಮತ್ತು ಹೋಟೆಲ್ಗಳು ಮಾತ್ರ ಅಲ್ಲ, ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಜಲಮಂಡಳಿಯ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ರೀತಿ ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಜಲಮಂಡಳಿಯ ರೂಲ್ಸ್ ಬ್ರೇಕ್ ಆಗಿದೆ. 2 ಲಕ್ಷ ಲೀಟರ್ ನೀರಿಗೆ ಬಣ್ಣ ಹಾಕಿ ಹೋಳಿ ಸಂಭ್ರಮಾಚರಣೆಯನ್ನ ಮಾಡಿದಾರಂತೆ. ಎಲ್ಲಿ? ಪಾರ್ಕ್ವೇ ಹೋಮ್ಸ್ ಅಪಾರ್ಟ್ಮೆಂಟ್. ಇಲ್ಲಿ ನಿಯಮ ಉಲ್ಲಂಘನೆ ಆಗಿರೋದು. 2 ಲಕ್ಷ ಲೀಟರ್ ನೀರು, ಅಬ್ಬಬ್ಬಬ್ಬ, 2 ಲಕ್ಷ ಲೀಟರ್ ನೀರು ಅಂದ್ರೆ ಒಂದು ರೋಡ್ಗೆ ಇಡೀ ದಿನ ಸಪ್ಲೈ ಮಾಡ್ಬಿಡ್ಬೋದಾಗಿತ್ತು ಕುಡಿಯೋ ನೀರು. ಪೊಲೀಸರು ಹೋಗಿದ್ದಾರೆ, ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೇರೆ ಮಾಡಿಲ್ಲ. ಇದು ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಪಾರ್ಟ್ಮೆಂಟ್, ಪಾರ್ಕ್ವೇ ಹೋಮ್ಸ್ ಅಪಾರ್ಟ್ಮೆಂಟ್. ಅಲ್ಲೂ ಕೂಡ 2 ಲಕ್ಷ ಲೀಟರ್ ನೀರಿಗೆ ಬಣ್ಣವನ್ನು ಬೆರೆಸಿ ಹೋಳಿ ಆಚರಣೆಯನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಎಲ್ಲ ಕಡೆನೂ ರೂಲ್ಸ್ ಬ್ರೇಕು. ಸರ್ಕಾರ ಅಥವಾ ಜಲಮಂಡಳಿ ಒಂದು ಆದೇಶ ಅಂತ ಹೊರಡಿಸಿದ್ರೆ ಅದಕ್ಕೆ ಎಳ್ಳಷ್ಟು ಬೆಲೆ ಇಲ್ವಾ? ಎಳ್ಳಷ್ಟು ಬೆಲೆ ಇಲ್ಲ ಅದಕ್ಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಪಾರ್ಕ್ವೇ ಹೋಮ್ಸ್ ಅಪಾರ್ಟ್ಮೆಂಟ್ ಏನು ಕ್ರಮ ಜಲಮಂಡಳಿಯಿಂದ ಇವರ ವಿರುದ್ಧ? ಎಸ್ ಅರವಿಂದ್, ಈಗಾಗಲೇ ಬೆಂಗಳೂರಿನಲ್ಲಿ ಕೆಲವೆಡೆ ಹೋಲಿ ಸೆಲೆಬ್ರೇಷನ್ ಅನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರ ಆಗಲಿ ಜಲಮಂಡಳಿ ಆಗಲಿ ಈ ಒಂದು ಹೋಲಿ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿಲ್ಲ. ಆದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಕೂಡ ಹೇಳಿದೆ. ಯಾಕಂತಂದ್ರೆ ಈ ಒಂದು ಹೋಲಿ ಸೆಲೆಬ್ರೇಷನ್ಗೆ ಕಾವೇರಿ ನೀರಾಗಲಿ ಅಥವಾ ಬೋರ್ವೆಲ್ ನೀರನ್ನಾಗಲಿ ಬಳಸುವಂತಿಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದೆ. ಈ ಒಂದು ಆಚರಣೆಯನ್ನು ಮಾಡುವವರು ಕೂಡ ಕೆಲವೊಂದಿಷ್ಟು ನಿಯಮಗಳನ್ನ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಈಗಾಗಲೇ ಕುಡಿಯುವ ನೀರಿಗೂ ಕೂಡ ಜನ ಹನಿ ಹನಿ ನೀರಿಗೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆಸ್ಪತ್ರೆಗಳಲ್ಲಿಯೂ ನೀರಿಲ್ಲ, ಯಾವುದರಲ್ಲಿಯೂ ಕೂಡ ನೀರಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಇಂತಹ ಒಂದು ನೀರನ್ನು, ಅದು ಕೂಡ ಲಕ್ಷಾನುಗಟ್ಟಲೆ ಲೀಟರ್ ನೀರನ್ನು ಬಳಕೆಯನ್ನು ಮಾಡಿರೋದು, ಪೋಲನ್ನು ಮಾಡಿರೋದು ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಈ ಬಗ್ಗೆ ಸಾಕಷ್ಟು ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಜಲಮಂಡಳಿಯ ಅಧಿಕಾರಿಗಳು ಕೂಡ ನೋಟಿಸನ್ನು ನೀಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಆದರೆ ಕೇವಲ ಇದು ಒಂದೇ ಅಪಾರ್ಟ್ಮೆಂಟ್ ಮಾತ್ರ ಅಲ್ಲದೆ ಬೆಂಗಳೂರಿನ ಪ್ರತಿಷ್ಠಿತವಾಗಿರ್ತಕ್ಕಂತಹ ಹೋಟೆಲ್ಗಳಲ್ಲಿಯೂ ಕೂಡ, ಅದರಲ್ಲೂ ಕೂಡ ಬೆಂಗಳೂರಿನ ಹೊರವಲಯದಲ್ಲಿ ಇರ್ತಕ್ಕಂತಹ ವರ್ತೂರು ಇರ್ಬೋದು, ಪರಪ್ಪನ ಅಗ್ರಹಾರ ಇರ್ಬೋದು, ಇಂತಹ ಒಂದು ಏರಿಯಾಗಳಲ್ಲಿಯೇ ಹೆಚ್ಚಿನ ಒಂದು ನೀರಿನ ಸಮಸ್ಯೆ ಇದೆ. ಇಂತಹ ಒಂದು ಏರಿಯಾಗಳಲ್ಲಿಯೇ ಭರ್ಜರಿಯಾಗಿರ್ತಕ್ಕಂತಹ ಒಂದು ಹೋಳಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರೈನ್ ಡ್ಯಾನ್ಸ್ ಇರಬಹುದು, ಪೂಲ್ ಡ್ಯಾನ್ಸ್ ಇರಬಹುದು, ಜೊತೆಗೆ ಮಡಕೆಗಳನ್ನು ಒಡೆಯುವಂತಹ ಒಂದು ಸ್ಪರ್ಧೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಕೂಡ ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕೇವಲ ಕಾರ್ಗಳನ್ನ ತೊಳೆದವ್ರಿಗೆ ಇರ್ಬೋದು, ಬೈಕ್ಗಳನ್ನ ತೊಳೆದವ್ರಿಗೆ ಇರ್ಬೋದು ದಂಡ ಹಾಕೋದಲ್ಲ, ಇಂತಹ ಒಂದು ಅಪಾರ್ಟ್ಮೆಂಟ್ಗಳ ವಿರುದ್ಧ ಇರ್ಬೋದು, ಹೋಟೆಲ್ಗಳ ವಿರುದ್ಧ ಇರ್ಬೋದು, ಪಾಲ್ಗೊಂಡವರ ವಿರುದ್ಧ ಕೂಡ ಜಲಮಂಡಳಿ ಕ್ರಮವನ್ನು ಜರುಗಿಸಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅರುಣ. ಧನ್ಯವಾದ. ಜರುಗಿಸಬೇಕು ಅಲ್ಲ, ಜರುಗಿಸಲೇಬೇಕು. ಇಲ್ಲಾಂದ್ರೆ ನಿಮಗೆ ಆ ಕಾರ್ ತೊಳೆಯವರಿಗೆ ಫೈನ್ ಹಾಕೋ ನೈತಿಕತೆ ಇರಲ್ಲ.